ಅಧಿಕಾರಿಗಳಿಗೆ ಧಮಕಿ ಹಾಕಿದ್ನಿ ಅಂತ ಹೇಳ್ತಾರಲ್ಲ, ಯಾವ ಅಧಿಕಾರಿಗೆ ಧಮಕಿ ಹಾಕಿದ್ನಿ ಅದು ಸಾಕ್ಷಿ ಸಮೇತ ನಮ್ಗೆ ಪ್ರೂವ್ ಮಾಡಬೇಕು. ಇಲ್ಲಾಂದರೆ ಇದ್ರ ಮೇಲೆ ಮಾನನಷ್ಟ ನಾನು ಕೇಸ್ ಹಾಕ್ತೀನಿ ಕೋರ್ಟಲ್ಲಿ. ಶ್ರೀನಿವಾಸ್ ಅವರು ಈಗ ಆರೋಪ ಮಾಡಿರಲ್ಲ, ಇದು ಯಾವುದು ಅವರು ವೈಯಕ್ತಿಕವಾಗಿ ಮಾಡ್ತಾ ಇರೋದಲ್ಲ, ಯಾರೋ ಹೇಳಿಕೊಟ್ಟು ಮಾಡಿಸ್ತಾ ಇರೋದು. ರೀಸೆಂಟಾಗಿ ನಾವು ವೇಮಗಲ್ SB ರವಿ ಅವ್ರ ವಿರುದ್ಧ SP ಸಾಹೇಬ್ರ ದೂರು ನೀಡಿದ್ರಿ. ಅವ್ರದ್ದೇ ಕಮಿಟಿ ಆಗಿರೋದ್ರಿಂದ ಇದನ್ನು ಅವತ್ತನ್ನ ಉಳಿಸ್ಕೊಳ್ಳೋಕ್ಕೋಸ್ಕರಾಗಿ ನಮ್ಮ ಮೇಲೆ ಗೂಬೆ ಕುರ್ಸಕ್ಕೆ ಈ ಥರ ವಿಡಿಯೋಗಳೆಲ್ಲ ಮಾಡಿ ಬಿಡ್ತಾವನೆ. ಹಂಗಾಗಿ ಈತನ ವಿರುದ್ಧ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಈತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಈತನ ಒಬ್ಬನಿಗೆ ಎಲ್ಲ ಹೋರಾಟ ಮಾಡೋದು ಬರೋದು, ನಮಗೂ ಹೋರಾಟ ಮಾಡ್ತೀರಿ, ನಾವು ಹೋರಾಟ ಮಾಡ್ಕೊಂಡೇ ಬಂದಿರೋರು. ನಾವು ಇದನ್ನ ನಾವು ಸ್ಟೇಷನ್ ಮುಂದೆ ಹೋರಾಟ ಮಾಡಿಬಿಡ್ತೀರಿ 5ನೇ ತಾರೀಕು ಅಂತ ಏನು ಹೇಳಿದ್ನೋ, ನಾವು ಹೋರಾಟಗಾರರಲ್ಲ, ನಾವು ಹೋರಾಟ ಮಾಡ್ತೀವಿ. ಏನು ಈ ಕೋಟೆ ಶ್ರೀನಿವಾಸ್ ಅವರೆಲ್ಲ ಇವರು ಮೊದಲು ಈ ಹೋಟ್ಲಿಕ್ಕೆಂದು ಇಡ್ಲಿ ಮಾಡ್ಕೊಂಡಿದ್ದವ್ರು. ಇವರು ನೆನ್ನಕ್ಕೆ ಮನ್ನಕ್ಕೆ ಈ ಸಂಘಟನೆ ಅದು ಇದು ಅಂತ ಬಂದ್ಬಿಟ್ಟು ಹೋರಾಟ ಮಾಡ್ತೀನಿ ಹಂಗೆ ಹಿಂಗೆ ಅಂತಾರ. ಹೋರಾಟದ ಬಗ್ಗೆ ಇದಕ್ಕೆ ಏನು ಗೊತ್ತು? ನೆನ್ನಕ್ಕೆ ಮನ್ನಕ್ಕೆ ಬಂದು ಲೀಡ್ರ್ ಆಗಿರೋದು ಇದನ್ನ. ಈ ತೋರಣ ಕಂಬದಳ್ಳಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಲ್ಲು ಬಂಡೆ ಕೆಲಸ ಮಾಡೋ ಒಬ್ಬ ವ್ಯಕ್ತಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆ ವಿಚಾರವಾಗಿ ನಾನು ವೇಮಗಲ್ ಪೊಲೀಸ್ ಠಾಣಾಧಿಕಾರಿ ಮತ್ತು SP ಸಾಹೇಬರಿಗೆ ವಾಟ್ಸಪ್ ಮೂಲಕ ಅದೊಂದು ಮೆಸೇಜ್ ಮಾಡಿದೆ. ಇಂಥ ವಿಚಾರ ಹಿಂಗೆ ನೇಣು ಹಾಕ್ಕೊಂಡು ಸತ್ತೋಗ್ಯಾವ ಸರ್, ಇದನ್ನು ನಿಮ್ಮ ಗಮನಕ್ಕಿದೆಯಾ ಆ ಥರ ನಾನು ಒಂದು ಮೆಸೇಜ್ ಮಾಡಿದೆ. ಆ ವಿಚಾರವಾಗಿ ಇದನ್ನು ಅಲ್ಲಿ ಅವ್ರು ನೇಣು ಹಾಕ್ಕೊಂಡು ಏನೋ ಮದುವೆ ಆಗಿಲ್ಲ ಅಂತ ನೇಣು ಹಾಕ್ಕೊಂಡು ಸತ್ತೋಗ್ಯವ್ರಿ ಅಂತ ಹೇಳ್ತಾರಲ್ಲ. ಈ ನೇಣು ಹಾಕ್ಕೊಂಡು ಸತ್ತಾಗ ಆ ವ್ಯಕ್ತಿ ಆ ವ್ಯಕ್ತಿ ಬಾಡಿನ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಪೋಸ್ಟ್ಮಾರ್ಟಮ್ ಮಾಡಿ ಆ ಥರ ಎಲ್ಲ ಮಾಡಬೇಕು. ಇದೆಲ್ಲನೂ ಕಾನೂನಲ್ಲಿ ಇದೆ. ಇವರು ಇದನ್ನು ಯಾವುದನ್ನು ಮಾಡದೆ ಹಂಗೆ ದಫನ್ ಮಾಡಿಬಿಟ್ಟವ್ರೆ. ಇದನ್ನು ನಾನು ಕೇಳಿದ್ದು ನಿಜಾನೇ. ನಾನು ಚನ್ನಪನಹಳ್ಳಿ ನಾಗರಾಜ್ ಅಂತ, DSS ಲೀಡ್ರು, ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ. ಏನು ನನ್ನ ಮೇಲೆ ಆರೋಪಗಳು ಮಾಡಿದ್ದಾರೆ. ಯಾವುದೋ ದಿನ್ನೇವಸಳ್ಳಿ ಯಾರೋ ಒಬ್ಬ ವ್ಯಕ್ತಿ ಮಂಡ್ಯ ಕೆಲಸ ಮಾಡೋ ವ್ಯಕ್ತಿಯವ್ರನ್ನು ನೇಣು ಹಾಕ್ಕೊಂಡು ಸತ್ತೋದ್ನು ಅಂತ ಅವರೇ ಹೇಳವ್ರಿ. ಅವ್ರ ವಿಡಿಯೋದಲ್ಲಿ ನೇಣು ಹಾಕ್ಕೊಂಡು ಸತ್ನು ಅಂತ. ನೇಣು ಹಾಕ್ಕೊಂಡು ಸತ್ತಾಗ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿರೋದು ಅವ್ರ ಕರ್ತವ್ಯ. ಇದು ಯಾವುದು ಮಾಡ್ದೇನೆ ನೇರವಾಗಿ ಅವರು ಮಣ್ಣು ಮಾಡಿಬಿಟ್ಟವ್ರೆ. ಹಂಗಾಗಿ ನಾನು ಆ ವಿಚಾರನ ಸಾಹೇಬ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು SP ಸಾಹೇಬ್ರಿಗೆ ನಾನು ಅದನ್ನು ತಿಳಿಸಿದ್ನಿ. ತಿಳಿಸಿದ್ದು ಆದಮೇಲೆ ನಾನು ಇಬ್ಬರಿಗೆ ತಿಳಿಸಿರೋದು, ಈ ಇಬ್ಬರೇ ಮಾಹಿತಿನ ಸೋರಿಕೆ ಮಾಡಿರೋದು ಏನೋ ಗೊತ್ತಿಲ್ಲ. ಮಾರನೇ ದಿನನೇ ಕೋಟೆ ಶ್ರೀನಿವಾಸ್ ಅನ್ನೋನು ಬಂದು ಇಲ್ಲಿ ನನ್ನ ವಿರುದ್ಧ ಇಳಿಸಲದ ಆರೋಪಗಳು ಮಾಡಿ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾನ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ವಿಡಿಯೋ ಮಾಡ್ಯಾನೆ. ಮತ್ತೆ ಯಾವುದೋ ಇಲ್ಲಿ ತಲಗುಂದ ಟೀಪುರಳ್ಳಿ ಹತ್ರ ಇಟ್ಯಾಚಿ ಅದು ಕೆಲಸ ಮಾಡಬೇಕಾದ್ರೆ ಅದು ಅಕ್ರಮ ಕಲ್ಲುಗಣಿಗಾರಿಕೆನೇ ಮಾಡ್ತಾ ಇದ್ರು. ಅವರು ಯಾವುದೋ ಸರ್ವೆ ನಂಬರ್ ಅಂತ ಸುಳ್ಳು ಹೇಳ್ತಾರ, ಸರಿಯಾಗಿ ವಿಚಾರನೇ ಗೊತ್ತಿದ್ದಾನೆ ಮಾತಾಡವ್ರ ವಿಡಿಯೋನಲ್ಲಿ. ಅಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ಮಾಡುವಾಗ ಬೆಟ್ಟದಿಂದ ಬಂದ ಉರುಳಿ ಬಂದಿದ್ದು ಗುಂಡು ಅಟ್ಯಾಚ್ ಮೇಲೆ ಬಿದ್ದು ವ್ಯಕ್ತಿ ಸತ್ತಾಗಿರೋದು. ಅದಕ್ಕೆ ನೇರ ಹೊಣೆ ಇವರು DD ಆಗಿರ್ತಾರ, ಮೈನ್ಸ್ ಡಿಪಾರ್ಟ್ಮೆಂಟ್ ಇವರು ಅಧಿಕಾರಿ. ಹಂಗಾಗಿ ನಾವು ಅದನ್ನು SP ಸಾಹೇಬ್ರಿಗೆ ಮೆಸೇಜ್ ಮೂಲಕ ತಿಳಿಸಿದ್ವಿ, ಹಿಂಗಾಗಿದೆ. ಆ ವಿಚಾರನ ಲಾರಿ ಒಂದು ತಂದು ಲಾರಿದಾಗ ಆಕ್ಸಿಡೆಂಟ್ ಆದ ರೀತಿ ಇವರು ಬಿಂಬಿಸಿರ್ತಾರ. ಆ ಓನರು ಅಲ್ಲಿ ಯಾರೋ